ಜ್ಯೋತಿಷ್ಯ ವಿಜ್ಞಾನದಲ್ಲಿ ನಂಬಿಕೆ ಇಟ್ಟಿರುವ ಸಮಸ್ತ ವೀಕ್ಷಕರಿಗೆ ನನ್ನ ನಮಸ್ಕಾರ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಾಗೆಯೇ ಕೆಲವು ಪರಂಪರೆ ಹಾಗೂ ನಂಬಿಕೆಗಳ ಪ್ರಕಾರ ಆಶ್ಲೇಷ, ವಿಶಾಖ, ಜ್ಯೇಷ್ಠ ಹಾಗೂ ಮೂಲ ನಕ್ಷತ್ರದಲ್ಲಿ ಹುಟ್ಟಿರುವ ಸ್ತ್ರೀಯರನ್ನು ಮದುವೆ ಆಗಬಾರದೆಂದು, ಹಾಗೆ ಏನಾದರೂ ಮದುವೆ ಆದರೆ ಮಹಿಳೆಯರು ತಮ್ಮ ಗಂಡನ ಕುಟುಂಬಕ್ಕೆ ಸಮಸ್ಯೆಗಳನ್ನು ತರಬಹುದು ಅಥವಾ ಕುಟುಂಬದಲ್ಲಿ ಕೆಲವರಿಗೆ ಆಯುಷ್ಯಕ್ಕೆ ಕುತ್ತು ಅಥವಾ ಗಂಡನ ಮನೆಗೆ ಅನಿಷ್ಟ ಎಂದು ನಂಬಲಾಗಿದೆ. ಆದ್ದರಿಂದ ಈ ನಕ್ಷತ್ರದಲ್ಲಿ ಹುಟ್ಟಿದ ಸ್ತ್ರೀಯರು ಮದುವೆ ಆಗುವುದಕ್ಕೆ ತೊಂದರೆ ಅನುಭವಿಸುತ್ತಾರೆ. ಈ ನಂಬಿಕೆ ಅವರಿಗೆ ತಲೆನೋವಾಗಿ ಪರಿಣಮಿಸಿದೆ. ಸಾಂಪ್ರದಾಯಿಕ ಮದುವೆ ಹೊಂದಿಕೆಯಲ್ಲಿ ಕೆಲವೊಮ್ಮೆ ಅನುಮಾನ ಅಥವಾ ನಿಂದೆಗೆ ಒಳಗಾಗುತ್ತಾರೆ. ಕೆಲವರು ಈ ರೀತಿಯ ನಕ್ಷತ್ರ ಇರುವವರು ಜಾತಕ ಹೊಂದಾಣಿಕೆ ಮಾಡುವ ಸಮಯದಲ್ಲಿ ನಿಜ ನಕ್ಷತ್ರವನ್ನು ತಿಳಿಸದೆ ನಕ್ಷತ್ರವನ್ನು ಬದಲಾಯಿಸಿ ಕೊಡುವುದು ಕೂಡ ಇದೆ. ಆದರೆ ಈ ನಂಬಿಕೆಗಳ ಮೂಲಗಳನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ಆಧುನಿಕ ಜ್ಯೋತಿಷ್ಯ ಪದ್ಧತಿಯಲ್ಲಿ ಈ ನಕ್ಷತ್ರಗಳ ಕುರಿತು ಹೇಗೆ ವ್ಯಾಖ್ಯಾನಿಸಲಾಗುತ್ತಿದೆ ಎಂಬುದನ್ನು ಪರಿಶೀಲಿಸುವುದು ಮುಖ್ಯವಾಗಿದೆ. ಆಧುನಿಕ ಕಾಲಘಟ್ಟದಲ್ಲಿ ಈ ನಂಬಿಕೆ ಎಷ್ಟು ಪ್ರಸ್ತುತವೆಂಬುದನ್ನು ತಿಳಿದು ಮುಂದುವರಿಯುವುದು ಉತ್ತಮ. ಈಗ ಒಂದೊಂದೇ ನಕ್ಷತ್ರದ ಬಗ್ಗೆ ತಿಳಿಯೋಣ. ಆಶ್ಲೇಷ ನಕ್ಷತ್ರ. ಆಶ್ಲೇಷ ನಕ್ಷತ್ರವು ಬುಧ ಗ್ರಹಕ್ಕೆ ಸೇರಿದೆ ಮತ್ತು ಈ ನಕ್ಷತ್ರಕ್ಕೆ ಸಂಬಂಧಿಸಿದ ದೇವತೆ ನಾಗ. ಬುಧ ಆಶ್ಲೇಷ ನಕ್ಷತ್ರದ ಅಧಿಪತಿಯಾಗಿದ್ದರೂ ಸಹ ಕೇತುವು ಈ ಸ್ಥಳೀಯರ ಜೀವನ ಮತ್ತು ಗುಣಲಕ್ಷಣಗಳ ಮೇಲೆ ಪ್ರಭಾವ ಬೀರುತ್ತದೆ. ಆಶ್ಲೇಷ ನಕ್ಷತ್ರಕ್ಕೆ ಆದಿಶೇಷನೇ ದೇವತೆ. ಜ್ಯೋತಿಷಿಗಳು ಹೇಳುವಂತೆ ಈ ನಕ್ಷತ್ರದ ಮೇಲೆ ರಾಹು ಮತ್ತು ಕೇತು ಗ್ರಹಗಳ ಪ್ರಭಾವವೂ ಇರುವುದರಿಂದ ಈ ನಕ್ಷತ್ರವು ನಾಗದೋಷ ಅಥವಾ ಸರ್ಪದೋಷಕ್ಕೆ ಒಳಗಾಗಿರುವಂಥದ್ದು. ಈ ದೋಷಗಳನ್ನು ಸಮರ್ಪಕವಾದ ಪರಿಹಾರಗಳ ಮೂಲಕ ನಿವಾರಣೆ ಮಾಡದೆ ಹೋದರೆ ದಾಂಪತ್ಯ ಜೀವನದಲ್ಲಿ ಅಶಾಂತಿಗಳನ್ನು ಉಂಟುಮಾಡಬಹುದೆಂದು ಹೇಳಲಾಗುತ್ತದೆ. ಆಶ್ಲೇಷ ನಕ್ಷತ್ರದ ಹೆಣ್ಣು ತುಂಬಾ ವಾದ ಮಾಡಬಲ್ಲಳು ಮತ್ತು ಅವಳು ತಪ್ಪು ಎಂದು ತಿಳಿದಾಗಲೂ ಸಂಭಾಷಣೆಯನ್ನು ಕಳೆದುಕೊಳ್ಳಲು ಇಷ್ಟಪಡುವುದಿಲ್ಲ. ಇವರು ತೀವ್ರ ಭಾವನಾತ್ಮಕರೂ ಹಾಗೆಯೇ ಸಂಬಂಧಗಳನ್ನು ಹತೋಟಿಯಲ್ಲಿಡಲು ಪ್ರಯತ್ನಿಸುವವರು. ಆಶ್ಲೇಷ ನಕ್ಷತ್ರವು ಬುಧನಿಂದ ಆಳಲ್ಪಡುತ್ತದೆ ಮತ್ತು ಅದು ಚಂದ್ರನಿಂದ ಆಳಲ್ಪಡುವ ಕರ್ಕಾಟಕ ರಾಶಿಗೆ ಸೇರಿದೆ. ಬುಧ ಬುದ್ಧಿಗೆ ಕಾರಕ, ಚಂದ್ರ ಮನಸ್ಸಿಗೆ ಕಾರಕ. ಆದ್ದರಿಂದ ಇವುಗಳ ಸಂಯೋಜನೆಯು ವ್ಯಕ್ತಿಗಳನ್ನು ಭಾವನಾತ್ಮಕವಾಗಿ ವಿಶ್ಲೇಷಣೆ ಮಾಡುವವರಾಗಿ ಸಂವೇದನಾಶೀಲರಾಗಿಯೂ ಮಾಡುತ್ತದೆ. ಕೆಲವು ಪರಂಪರೆ, ನಂಬಿಕೆಗಳು ಮತ್ತು ಸಂಪ್ರದಾಯಗಳ ಪ್ರಕಾರ ಆಶ್ಲೇಷ ನಕ್ಷತ್ರದಲ್ಲಿ ವಿಶೇಷವಾಗಿ ಕೊನೆಯ 3 ಪಾದಗಳಲ್ಲಿ ಹುಟ್ಟಿದ ಮಹಿಳೆಯರು ತಮ್ಮ ಅತ್ತೆಗೆ ಹಾನಿಯನ್ನು ತರಬಹುದು ಅಥವಾ ಅತ್ತೆಯ ಆಯುಷ್ಯದಲ್ಲಿ ಕಡಿಮೆಗೆ ಕಾರಣರಾಗಬಹುದು ಎಂದು ನಂಬಲಾಗುತ್ತದೆ. ಆದರೆ ಇಂತಹ ಮಹಿಳೆ ಅತ್ತೆ ಇಲ್ಲದ ಕುಟುಂಬದಲ್ಲಿ ಮದುವೆಯಾದರೆ ಈ ರೀತಿಯ ನಕಾರಾತ್ಮಕ ಪರಿಣಾಮಗಳು ಅನ್ವಯಿಸುವುದಿಲ್ಲ ಎಂಬ ನಂಬಿಕೆಯೂ ಇದೆ. ಆದರೆ ಇದು ಸರಿಯಾದ ನಿಯಮವಲ್ಲ, ಬದಲಾಗಿ ಪೀಳಿಗೆಯಿಂದ ಪೀಳಿಗೆಗೆ ಬರುವ ಅಂಧ ನಂಬಿಕೆಯಾಗಿದೆ. ಆದರೆ ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದ ಹೆಣ್ಣು ತುಂಬಾ ಕಾಳಜಿಯುಳ್ಳವಳು. ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದ ಹೆಣ್ಣು ನಾಚಿಕೆ ಸ್ವಭಾವದವಳಾಗಿದ್ದಾಳೆ ಮತ್ತು ಯಾರೊಂದಿಗೂ ಮತ್ತು ಎಲ್ಲರೊಂದಿಗೆ ಬೆರೆಯುವುದಿಲ್ಲ. ಇದು ವರ್ತನೆಯ ಸಮಸ್ಯೆ ಎಂದು ಜನರು ಭಾವಿಸಬಹುದು. ಮುಂದಿನ ನಕ್ಷತ್ರದ ಬಗ್ಗೆ ತಿಳಿಯುವ ಮೊದಲು ನನ್ನದೊಂದು ಸಣ್ಣ ವಿನಂತಿ. ಯಾರೆಲ್ಲ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಜ್ಯೋತಿಷ್ಯದ ಕುರಿತಾದ ತುಂಬ ಉಪಯುಕ್ತ ಮಾಹಿತಿಗಳನ್ನ ಕೊಡ್ತಿರ್ತೇನೆ. ಹೀಗೆ ಅಂಧ ನಂಬಿಕೆಗೆ ಒಳಗಾಗಿರುವ ಇನ್ನೊಂದು ನಕ್ಷತ್ರ ವಿಶಾಖ ನಕ್ಷತ್ರ. ಕೆಲವು ಪರಂಪರೆ, ನಂಬಿಕೆಗಳು ಮತ್ತು ಸಂಪ್ರದಾಯಗಳ ಪ್ರಕಾರ ವಿಶಾಖ ನಕ್ಷತ್ರದ 4ನೇ ಪಾದದಲ್ಲಿ ಹುಟ್ಟಿದ ಮಹಿಳೆಯರು ತಮ್ಮ ಬಾಮೈದನಿಗೆ ಹಾನಿಯನ್ನು ತರಬಹುದು ಅಥವಾ ಅವನ ಆಯುಷ್ಯದಲ್ಲಿ ಕಡಿಮೆಗೆ ಕಾರಣರಾಗಬಹುದು ಎಂದು ನಂಬಲಾಗುತ್ತದೆ. ಆದರೆ ಇಂತಹ ಮಹಿಳೆ ಗಂಡನಿಗೆ ತಮ್ಮನೇ ಇಲ್ಲದ ಕುಟುಂಬದಲ್ಲಿ ಮದುವೆಯಾದರೆ ಈ ರೀತಿಯ ನಕಾರಾತ್ಮಕ ಪರಿಣಾಮಗಳು ಅನ್ವಯಿಸುವುದಿಲ್ಲ ಎಂಬ ನಂಬಿಕೆಯೂ ಇದೆ. ಕೆಲವು ಜ್ಯೋತಿಷ್ಯರು ಹೇಳುವ ಪ್ರಕಾರ ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿದ ಮಹಿಳೆಯರು ಕುಟುಂಬ ಜೀವನಕ್ಕೆ ಸರಿಯಾಗಿ ಹೊಂದಿಕೊಳ್ಳಲಾಗದು ಅಥವಾ ತಮ್ಮ ಜೀವನ ಸಂಗಾತಿಯ ಮೇಲೆ ಡಾಮಿನೇಟ್ ಅಥವಾ ಪ್ರಭುತ್ವ ತೋರುವ ಸಾಧ್ಯತೆ ಇದೆ ಎಂದು ಹೇಳುತ್ತಾರೆ. ಆದರೆ ಇದೊಂದು ಲಿಂಗಪಕ್ಷಪಾತಿ ಅಥವಾ ಅಂಧ ನಂಬಿಕೆಯಾಗಿದೆ. ವಿಶಾಖ ನಕ್ಷತ್ರದವರು ದೃಢನಿಶ್ಚಯ ಮತ್ತು ಕಠಿಣ ಪರಿಶ್ರಮದಿಂದ ತಮ್ಮ ಗುರಿಗಳನ್ನು ಸಾಧಿಸುತ್ತಾರೆ. ಅವರು ಬಲವಾದ ನ್ಯಾಯ ಮತ್ತು ನ್ಯಾಯಯುತ ಪ್ರಜ್ಞೆಗೆ ಹೆಸರುವಾಸಿಯಾಗಿದ್ದಾರೆ. ವಿಶಾಖ ನಕ್ಷತ್ರವನ್ನು ವಾಸ್ತವದಲ್ಲಿ ಹೆಚ್ಚು ಚುರುಕು, ಮಂತ್ರಮುಗ್ಧಗೊಳಿಸುವ ಹಾಗೂ ಆಧ್ಯಾತ್ಮಿಕವಾಗಿ ಶಕ್ತಿಯಾದ ನಕ್ಷತ್ರಗಳಲ್ಲೊಂದು ಎಂದು ಪರಿಗಣಿಸಲಾಗುತ್ತದೆ. ಹೀಗೆ ಮೂಢನಂಬಿಕೆಗೆ ಒಳಗಾಗಿರುವ ಇನ್ನೊಂದು ನಕ್ಷತ್ರ ಅದು ಜ್ಯೇಷ್ಠ ನಕ್ಷತ್ರ. ಹಳೆಯ ಗ್ರಂಥಗಳು ಅಥವಾ ಪರಂಪರೆ ಸಂಪ್ರದಾಯಗಳಲ್ಲಿ ವಿಶೇಷವಾಗಿ ಕಾಣುವ ನಂಬಿಕೆಯೆಂದರೆ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿದ ಮಹಿಳೆಯರು ವಿಶೇಷವಾಗಿ ಜಾತಕವಾಗಿ ಸರಿಯಾಗಿ ಹೊಂದಿಕೆಯಾಗದಿದ್ದರೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳನ್ನು ಉಂಟುಮಾಡಬಹುದು ಎಂಬುದು. ಕೆಲವರು ಈ ನಕ್ಷತ್ರವು ಗಂಡನಿಗೆ ಸಮಸ್ಯೆಗಳನ್ನು ಉಂಟುಮಾಡಬಹುದು ಎಂಬುದನ್ನು ಹೇಳುತ್ತಾರೆ. ಆದರೆ ಇದು ಸಂಪೂರ್ಣವಾಗಿ ಜಾತಕದ ಉಳಿದ ಭಾಗಗಳ ಮೇಲೆ, ಅಂದರೆ ಹೆಚ್ಚಾಗಿ ಗ್ರಹಗಳ ಸ್ಥಾನ, ದೋಷಗಳು ಇತ್ಯಾದಿಗಳ ಮೇಲೆ ಅವಲಂಬಿತವಾಗಿರುತ್ತದೆ.
ಕೆಲವು ಪರಂಪರೆ, ನಂಬಿಕೆಗಳು ಮತ್ತು ಸಂಪ್ರದಾಯಗಳ ಪ್ರಕಾರ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿದ ಮಹಿಳೆಯರು ತಮ್ಮ ಗಂಡನ ಹಿರಿಯ ಅಣ್ಣನಿಗೆ ಹಾನಿಯನ್ನು ತರಬಹುದು ಅಥವಾ ಅವನ ಆಯುಷ್ಯದಲ್ಲಿ ಕಡಿಮೆಗೆ ಕಾರಣರಾಗಬಹುದು ಎಂದು ನಂಬಲಾಗುತ್ತದೆ. ಆದರೆ ಇಂತಹ ಮಹಿಳೆ ಅಣ್ಣನೇ ಇಲ್ಲದ ಹುಡುಗನನ್ನು, ಅಂದರೆ ಮನೆಯ ಹಿರಿಯ ಮಗನನ್ನು ಮದುವೆಯಾದರೆ ಈ ರೀತಿಯ ನಕಾರಾತ್ಮಕ ಪರಿಣಾಮಗಳು ಅನ್ವಯಿಸುವುದಿಲ್ಲ ಎಂಬ ನಂಬಿಕೆಯೂ ಇದೆ. ಆಧುನಿಕ ಜ್ಯೋತಿಷ್ಯದ ಪ್ರಕಾರ ಅನೇಕರು ಜ್ಯೇಷ್ಠ ನಕ್ಷತ್ರದ ಮಹಿಳೆಯರು ಸಹಜ ನಾಯಕತ್ವ ಹೊಂದಿರುವವರು, ಬುದ್ಧಿವಂತರು ಮತ್ತು ಸಾಮರ್ಥ್ಯವಂತ ಸಂಗಾತಿಗಳೆಂದು ನಂಬುತ್ತಾರೆ. ಭಾರತದ ಕೆಲ ಭಾಗಗಳಲ್ಲಿ ಮೂಲ ನಕ್ಷತ್ರದಲ್ಲಿ ಹುಟ್ಟಿದ ಹುಡುಗಿಯರು ಅವರ ಮಾವನ ಮನೆಗೆ ಸಮಸ್ಯೆಗಳನ್ನು ತಂದೊಡ್ಡಬಹುದು ಅಥವಾ ಗಂಡನಿಗೆ ಹಾನಿ ಉಂಟುಮಾಡಬಹುದು ಎಂಬ ಒಂದು ಸಾಮಾನ್ಯ ನಂಬಿಕೆ ಇದೆ. ಈ ನಂಬಿಕೆಯು ಮುಖ್ಯವಾಗಿ ಹಳೆಯ ಸಂಪ್ರದಾಯಗಳಿಂದ ಉಗಮವಾಗಿದೆ. ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಈ ನಕ್ಷತ್ರದಲ್ಲಿ ಹುಟ್ಟಿದ ಮಹಿಳೆಯರು ತಮ್ಮ ಗಂಡನ ಕುಟುಂಬಕ್ಕೆ ಸಮಸ್ಯೆಗಳನ್ನು ತಂದೊಡ್ಡಬಹುದು ಎಂದು ಹೇಳಲಾಗುತ್ತದೆ. ಆದರೆ ಇದು ಸಾಬೀತಾಗಿಲ್ಲ ಹಾಗೂ ಎಲ್ಲರಿಗೂ ಸರಿಹೊಂದುವಂಥದ್ದು ಅಲ್ಲ. ಮೂಲ ನಕ್ಷತ್ರದ ದೇವತೆಯಾಗಿ ನಿರಿತಿಯನ್ನು ಕರೆಯಲಾಗುತ್ತದೆ. ಇನ್ನು ಈ ನಕ್ಷತ್ರದ ಸ್ವಾಮಿ ಗೃಹ ಕೇತುವಾಗಿರುತ್ತಾನೆ. ಅದಕ್ಕಾಗಿ ಜನರು ಮೂಲ ಮಹಿಳೆಯರು ದುರ್ಭಾಗ್ಯವನ್ನು ತರುತ್ತಾರೆ ಎಂದು ಭಾವಿಸುತ್ತಾರೆ. ಜ್ಯೋತಿಷ್ಯ ಪ್ರಕಾರ ಮೂಲ ನಕ್ಷತ್ರದ 1ನೇ ಪಾದದಲ್ಲಿ ಜನಿಸಿದ ಮಹಿಳೆಯರು ತಮ್ಮ ಗಂಡನ ಕುಟುಂಬಕ್ಕೆ ಸಮಸ್ಯೆಗಳನ್ನು ತರಬಹುದು ಎಂಬ ನಂಬಿಕೆಯಿದೆ. ಆದರೆ ಇದು ಸಾಬೀತಾಗಿಲ್ಲ ಮತ್ತು ಎಲ್ಲರಿಗೂ ಅನ್ವಯಿಸುವುದಿಲ್ಲ. ಎಲ್ಲ ಮೂಲ ನಕ್ಷತ್ರದ ಮಹಿಳೆಯರು ದುರ್ಭಾಗ್ಯಶಾಲಿಯರು ಅಥವಾ ವಿವಾಹದಲ್ಲಿ ಕಠಿಣವಾಗಿರುತ್ತಾರೆ ಎಂಬುದಿಲ್ಲ. ಮೂಲ ನಕ್ಷತ್ರದಲ್ಲಿ ಜನಿಸಿರುವಂತಹ ಮಹಿಳೆಯರ ಗುಣಲಕ್ಷಣಗಳೇ ಸಾಕಷ್ಟು ವಿಭಿನ್ನವಾಗಿರುತ್ತದೆ ಎಂದು ಹೇಳಬಹುದಾಗಿದ್ದು, ತಮ್ಮ ಪ್ರೀತಿ ಪಾತ್ರರ ಕ್ಷೇಮಕ್ಕಾಗಿ ಹಾಗೂ ಸಂತೋಷಕ್ಕಾಗಿ ಯಾವ ಹಂತಕ್ಕೆ ಬೇಕಾದರೂ ಕೂಡ ಕಷ್ಟಪಡುವುದಕ್ಕೆ ಅವರು ಸಿದ್ಧರಾಗಿರುತ್ತಾರೆ. ಬೇರೆಯವರಿಗಾಗಿ ಕರುಣೆ ತೋರಿಸುವಂತಹ ಇವರ ಒಳ್ಳೆಯತನವನ್ನು ಸಾಕಷ್ಟು ಜನರು ತಮ್ಮ ಲಾಭಕ್ಕಾಗಿ ಉಪಯೋಗಿಸಿಕೊಂಡು ಅವರಿಗೆ ಮೋಸ ಮಾಡುವಂತಹ ಸಾಧ್ಯತೆ ಕೂಡ ಇರುತ್ತದೆ. ಹೀಗಾಗಿ ಮೂಲ ನಕ್ಷತ್ರದಲ್ಲಿ ಜನಿಸಿರುವಂತಹ ಮಹಿಳೆಯರು ತಮ್ಮ ಸ್ನೇಹಿತರನ್ನು ಹಾಗೂ ಪ್ರೀತಿ ಪಾತ್ರರನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ ಸಾಕಷ್ಟು ಯೋಚನೆ ಮಾಡಿ ಅವರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಜ್ಯೋತಿಷ್ಯದ ಪ್ರಕಾರ ಬರೀ ನಕ್ಷತ್ರ ಮಾತ್ರ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಿರ್ಧರಿಸುವುದಿಲ್ಲ. ಸಂಪೂರ್ಣ ಜಾತಕ ವಿಮರ್ಶೆ ಮುಖ್ಯ. ಇದರಲ್ಲಿ ಚಂದ್ರ ರಾಶಿ, ಲಗ್ನ, ಶುಕ್ರ, ಮಂಗಳ ಮತ್ತು ಗ್ರಹಗಳ ಸ್ಥಾನಗಳು, ಗ್ರಹಗಳ ಸಂಯೋಗ ಹಾಗೂ ಅವುಗಳ ಪರಸ್ಪರ ಬಲವೂ ಸೇರಿವೆ. ಜ್ಯೋತಿಷ್ಯದಲ್ಲಿ ಜಾತಕ ಹೊಂದಿಕೆಯನ್ನು ಹೆಚ್ಚು ಮಹತ್ವದಿಂದ ನೋಡಲಾಗುತ್ತದೆ. ಇಬ್ಬರ ಕುಂಡಲಿಗಳು ಹೊಂದಿಕೆಯಾಗಿದ್ದರೆ ನಕ್ಷತ್ರಗಳ ವ್ಯತ್ಯಾಸ ದೊಡ್ಡ ವಿಷಯವಲ್ಲ. ಬಹುತೇಕ ದೋಷಗಳು ಸಾಂಸ್ಕೃತಿಕ ದೃಷ್ಟಿಕೋನಗಳಿಂದ ಬಂದಿರುವ ಸಾಮಾಜಿಕ ವ್ಯಾಖ್ಯಾನಗಳಾಗಿವೆ. ಹಲವಾರು ಯಶಸ್ವಿ, ಸಮತೋಲನ ಹೊಂದಿದ ಮತ್ತು ಸುಖ ದಾಂಪತ್ಯ ಹೊಂದಿರುವ ಮಹಿಳೆಯರು ಈ ನಕ್ಷತ್ರಗಳಲ್ಲಿ ಜನಿಸಿದ್ದಾರೆ. ನಕ್ಷತ್ರ ಆಧಾರದ ಮೇಲೆ ಎಲ್ಲರಿಗೂ ಒಂದೇ ರೀತಿಯ ಊಹೆಗಳು ಮತ್ತು ನಿರ್ಣಯಗಳನ್ನು ಮಾಡುವುದು ತಪ್ಪು. ನಿಜ ಜೀವನದಲ್ಲಿ ಸಂವಹನ, ಪರಸ್ಪರ ಬುದ್ಧಿಮತ್ತೆ, ಸಾಮಾನ್ಯ ಮೌಲ್ಯಗಳು ಮತ್ತು ಭಾವನಾತ್ಮಕ ಹೊಂದಾಣಿಕೆಯು ಹೆಚ್ಚು ಮುಖ್ಯ. ಯಾರಾದರೂ ಈ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಎಂದ ಮಾತ್ರಕ್ಕೆ ಅವರೊಂದಿಗೆ ವಿವಾಹವಾಗುವುದನ್ನು ತಪ್ಪಿಸಿಕೊಳ್ಳುವುದು ಸೂಕ್ತವಲ್ಲ. ಸಂಪೂರ್ಣ ಜಾತಕ ಮತ್ತು ಎರಡೂ ವ್ಯಕ್ತಿಗಳ ಪರಸ್ಪರ ಹೊಂದಾಣಿಕೆ ಹೇಗಿದೆ ಎಂಬುದನ್ನು ಗಮನಿಸುವುದು ಅಗತ್ಯ. ಹೊಂದಾಣಿಕೆ ಒಂದು ಸಂಕೀರ್ಣ ವಿಷಯ ಮತ್ತು ಇದನ್ನು ಕೇವಲ ಒಂದು ನಕ್ಷತ್ರದ ಆಧಾರದ ಮೇಲೆ ನಿರ್ಧರಿಸುವುದು ಸರಿಯಲ್ಲ. ಹಿಂದಿನ ಕಾಲದಲ್ಲಿ ಜ್ಯೋತಿಷಿಗಳು ನವೀನವಾದ ಜಾತಕ ವಿಶ್ಲೇಷಣಾ ಸಾಧನಗಳನ್ನು ಹೊಂದಿರಲಿಲ್ಲ. ಆದ್ದರಿಂದ ಒಂದು ನಕ್ಷತ್ರವನ್ನೇ ಜೀವನದ ಸಮಸ್ಯೆಗಳ ಕಾರಣವೆಂದು ಆರೋಪಿಸಲಾಗುತ್ತಿತ್ತು. ಇದು ಎಲ್ಲರಿಗೂ ಸರಿಹೊಂದುವ ನಿಯಮವಲ್ಲ.